ವೀಕ್ಷಕರೇ, ಈ ಬಾರಿಯ ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ನಟ ಅವರ ಕ್ರೇಜ್ ಎಷ್ಟರ ಮಟ್ಟಿಗೆ ಇದೆ ಎಂದರೆ ಹಿಂದಿನ ಯಾವ ಸೀಸನ್ ನಲ್ಲೂ ಕೂಡ ಇಷ್ಟರ ಮಟ್ಟಿಗೆ ಫ್ಯಾನ್ ಬೇಸ್ ಯಾವೊಬ್ಬ ಸ್ಪರ್ಧಿಗೆ ಕೂಡ ಸಿಕ್ಕಿರಲಿಲ್ಲ ಅಂತಾನೆ ಹೇಳಬಹುದಾಗಿದೆ. ಬಿಗ್ ಬಾಸ್ ಫಿನಾಲೆಗೂ ಮೊದಲೇ ಒಬ್ಬ ಸ್ಪರ್ಧಿ ಖಂಡಿತ ಟಾಪ್ 3 ನಲ್ಲಿ ಇರ್ತಾರೆ, ಹಾಗೆ ವಿನ್ನರ್ ಕೂಡ ಆಗ್ತಾರೆ ಎಂಬುವಷ್ಟರ ಮಟ್ಟಿಗೆ ಗಿಲ್ಲಿ ನಟ ಅವರು ತಮ್ಮ ಅಭಿಮಾನಿಗಳನ್ನು ಸಂಪಾದಿಸಿಕೊಂಡಿದ್ದಾರೆ. ಅಲ್ಲದೆ ಈ ಬಾರಿ ಬಿಗ್ ಬಾಸ್ ನಿಂದ ಎಲಿಮಿನೇಟ್ ಆಗಿ ಹೊರಬಂದಿರುವ ಸ್ಪರ್ಧಿಗಳು ಕೂಡ ಗಿಲ್ಲಿ ನಟ ಅವರೇ ಈ ಬಾರಿ ಬಿಗ್ ಬಾಸ್ ಗೆಲ್ತಾರೆ ಅಂತ ಹೇಳಿಕೆಯನ್ನ ಕೂಡ ಕೊಡ್ತಿದ್ದಾರೆ. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದಿರುವ ಡಾಗ್ ಸತೀಶ್ ಅವರು ಗಿಲ್ಲಿ ನಟ ಅವರ ಬಗ್ಗೆ ಸದಾ ಟೀಕೆಯನ್ನು ಮಾಡುತ್ತಾ ಸದಾ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಸದಾ ಗಿಲ್ಲಿ ನಟ ಅವರ ಬಗ್ಗೆ ಟೀಕೆಯನ್ನು ಮಾಡ್ತಿರುವಂತಹ ಡಾಗ್ ಸತೀಶ್ ಅವರು ತಮ್ಮ ಸಂದರ್ಶನಗಳಲ್ಲಿ ಗಿಲ್ಲಿ ನಟ ಅವರು ಎಲಿಮಿನೇಟ್ ಆದರೆ ರಾಜ್ಯದ ಜನತೆಗೆ ಪಾರ್ಟಿಯನ್ನು ಕೊಡ್ತೀನಿ ಎಂಬ ಹೇಳಿಕೆಯನ್ನು ಕೊಟ್ಟು ಸಾಕಷ್ಟು ಸುದ್ದಿಯಾಗಿದ್ದಲ್ಲದೆ ಗಿಲ್ಲಿ ಅವರಿಗೆ ಸ್ಲಮ್ ಎಂದು ಕರೆದು ಗಿಲ್ಲಿ ಅವರ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಅಲ್ಲದೆ ಮೊನ್ನೆ ತಾನೇ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗೆ ಬಂದಿದ್ದಾರೆ ಎಂದು ವಿಡಿಯೋ ಒಂದರಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದರು. ಆ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಅದರ ಜೊತೆಗೆ ಗಿಲ್ಲಿ ಮನೆಯಿಂದ ಹೊರಗೆ ಬರೋಕೆ ನಾನೇ ಕಾರಣ ಎಂದು ಕೂಡ ಹೇಳಿಕೊಂಡಿದ್ದರು. ಅಷ್ಟೇ ಅಲ್ಲದೆ ತಮ್ಮ ಸಂದರ್ಶನಗಳಲ್ಲಿ ಗಿಲ್ಲಿ ನಟ ಅವರ ವಿರುದ್ಧ ಮಾತನಾಡುತ್ತಾ ಬಿಗ್ ಬಾಸ್ ಮುಗಿದ ನಂತರ ಪಾರ್ಟಿ ಆಯೋಜಿಸುತ್ತೇನೆ, ಆ ಪಾರ್ಟಿಗೆ ಗಿಲ್ಲಿಯನ್ನು ಮಾತ್ರ ಆಹ್ವಾನಿಸೋದಿಲ್ಲ, ಹಾಗೂ ಗಿಲ್ಲಿ ನಟ ಅವರನ್ನು ಕೊಳಕ, ಗಲೀಜು, ಆತನ ಜೊತೆ ಮನೆಯಲ್ಲಿರುವುದು ಒಂದು ದೊಡ್ಡ ಟಾರ್ಚರ್ ಎಂದೆಲ್ಲ ಹೇಳಿಕೊಂಡಿದ್ದರು. ಅಂದ ಹಾಗೆ ವೀಕ್ಷಕರೇ, ಗಿಲ್ಲಿ ನಟ ಅವರು ಅಪ್ಪಟ ಹಳ್ಳಿ ಪ್ರತಿಭೆ. ಗಿಲ್ಲಿ ನಟ ಅವರು ಹೊರಗಡೆ ಹೇಗಿದ್ದರೋ ಬಿಗ್ ಬಾಸ್ ಮನೆಯೊಳಗೆ ಕೂಡ ಅದೇ ರೀತಿ ಸರಳತೆಯಿಂದ ತಮಾಷೆ ಮಾಡುತ್ತಾ ಎಲ್ಲರೊಂದಿಗೆ ಕಾಲ ಕಳೆಯುತ್ತಿದ್ದಾರೆ. ಅದನ್ನೆಲ್ಲ ಸತೀಶ್ ಅವರು ಈ ರೀತಿ ಸಂದರ್ಶನಗಳಲ್ಲಿ ಹೇಳಿ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡುವುದು ಸಮಂಜಸವಲ್ಲ ಎಂಬುದು ನಮ್ಮ ಅನಿಸಿಕೆ. ವೀಕ್ಷಕರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಗಿಲ್ಲಿ ನಟ ಅವರು ಈ ಬಾರಿ ಬಿಗ್ ಬಾಸ್ ಗೆಲ್ಬೇಕು ಅನ್ನೋರು ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ.